ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. 152ನೇ ಪುರಾಣಾಮೃತ ಮಾಲಿಕೆಯಲ್ಲಿಂದು ಶ್ರೀದೇವಿ ಲೀಲೆಯ 21ನೆಯ ಕಂತಿನಲ್ಲಿ ಪೊಳಲಿ ಚರಿತೆಯನ್ನು ನೋಡೋಣ. ದಕ್ಷಿಣ ಕನ್ನಡದ ಅತ್ಯಂತ ಪ್ರಭಾವಿ ಶಕ್ತಿ ಕೇಂದ್ರದಲ್ಲಿ ಅಗ್ರ ಪಂಕ್ತಿಯಲ್ಲಿರುವ ಕ್ಷೇತ್ರವೇ ಶ್ರೀ ರಾಜರಾಜೇಶ್ವರಿ ದೇವಿಯ ಪೊಳಲಿ. ರಾಜರಾಜೇಶ್ವರಿಯ ಒಂದು ಭಜನಾ ಪಲ್ಲವಿಯೊಂದಿಗೆ ಕಥಾನಕಕ್ಕೆ ಮುನ್ನುಡಿಯಿಡೋಣ. ಪೊಳಲಿ ಕ್ಷೇತ್ರದಿ ನೆಲೆಸಿದ ದೇವಿಯೇ ರಾಜರಾಜೇಶ್ವರಿಯೇ, ಪಂಡಿತ ಪಾಮರ ಪೊರೆಯುವ ದೇವಿಯೇ ರಾಜರಾಜೇಶ್ವರಿಯೇ, ಭಕುತರ ಪಾಪವ ಕಳೆಯುವ ದೇವಿಯೇ ರಾಜರಾಜೇಶ್ವರಿಯೇ, ದುಷ್ಟ ಮನುಜರ ಶಿಕ್ಷಿಪ ದೇವಿಯೇ ರಾಜರಾಜೇಶ್ವರಿಯೇ. ಆದರಣೆ ಕೇಳುಗರೆ, ಭಂಡಾಸುರ ಹಾಗೂ ಅವನ ಅಸುರ ಪರಿವಾರವನ್ನು ನಾಶ ಮಾಡಿದ ಶಕ್ತಿ ಸ್ವರೂಪಿಣಿಯಾಗಿ ಕಂಡುಬರುತ್ತಾಳೆ ಈ ಪೊಳಲಿ ತಾಯಿ. ಶ್ರೀ ರಾಜರಾಜೇಶ್ವರಿಯು ಆದಿಮಾಯೆಯ ಇನ್ನೊಂದು ಸ್ವರೂಪವೂ ಹೌದು. ದೈತ್ಯ ಪ್ರಮುಖರಾಗಿದ್ದ ಚಂಡಮುಂಡ ಸಹೋದರರ ಮರ್ದನದ ಹಿನ್ನೆಲೆಯನ್ನು ನಾವು ಪೊಳಲಿಯ ದೀರ್ಘವಾದ ವಾರ್ಷಿಕ ಹಬ್ಬದಲ್ಲಿ ಕಾಣುತ್ತೇವೆ. ಅದೇ ಪ್ರಸಿದ್ಧವಾದ ಪೊಳಲಿ ಚೆಂಡು. ಹಾಗೆ ದೈತ್ಯ ಪ್ರಮುಖರ ಸಂಹಾರದ ಹಿನ್ನೆಲೆ ಕೆಲವು ಕಡೆ ಉಲ್ಲೇಖಿಸಲ್ಪಟ್ಟಿದೆ. ನಂತರ ಚಾರಿತ್ರಿಕವಾಗಿ ನೋಡಿದಾಗ ಸುರಥನೆಂಬ ರಾಜನು ಎಲ್ಲವನ್ನೂ ಕಳೆದುಕೊಂಡು ಬೀದಿ ಬಿಖಾರಿಯಂತೆ ಫಲ್ಗುಣಿ ನದಿಯ ತೀರಕ್ಕೆ ಬಂದು ಮರಳ ಮೇಲೆ ತಪಸ್ಸನ್ನಾಚರಿಸಿದನು. ನಂತರ ಪರಿವಾರ ಸಹಿತ ಶ್ರೀದೇವಿಯ ಮೃಣ್ಮಯ ಮೂರ್ತಿಯನ್ನು ನಿರ್ಮಿಸಿದನೆಂದಲೂ ಹೇಳಲಾಗಿದೆ. ಏನಿದ್ದರೂ ರಾಜರಾಜೇಶ್ವರಿಯ ಪೊಳಲಿ ದೇವಳ ಅತ್ಯಂತ ಪುರಾತನ ಎಂಬುದರಲ್ಲಿ ಸಂಶಯವಿಲ್ಲ. ಪೊಳಲಿಯ ಮೃಣ್ಮಯ ಮೂರ್ತಿಗಳಂತೂ ಅತ್ಯಂತ ವಿಶೇಷ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ರಚಿಸಿದಂಥವು. ಮೂಲ ವಿಗ್ರಹಗಳನ್ನು ರೂಪಿಸುವಾಗ ವಿವಿಧ ಮರ ಸಸ್ಯಗಳ ವಿಶಿಷ್ಟ ರಸ ಅಂಟುಗಳನ್ನು ಬಳಸಿ ವಿಶೇಷ ಮಣ್ಣಿನಲ್ಲಿ ಹದಗೊಳಿಸಿ ಪಾಕ ಸಿದ್ಧಪಡಿಸುತ್ತಿದ್ದರು. ಈ ರೀತಿ ಸಿದ್ಧಗೊಂಡು ಪ್ರತಿಷ್ಠಾಪಿಸಲ್ಪಟ್ಟ ರಾಜರಾಜೇಶ್ವರಿ ಹಾಗೂ ಪರಿವಾರದ ಭದ್ರಕಾಳಿ, ಸುಬ್ರಹ್ಮಣ್ಯ ಹಾಗೂ ಗಣಪತಿ ವಿಗ್ರಹಗಳಿಗೆ 12 ವರ್ಷಗಳಿಗೊಮ್ಮೆ ಲೇಪಾಷ್ಟಗಂಧ ಎಂಬ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆಯುತ್ತದೆ. ಹಾಗೆಯೇ ಬ್ರಹ್ಮಕಲಶೋತ್ಸವವು ಕೂಡ ಇತ್ತೀಚೆಗೆ, ಅಂದರೆ 2019ರಲ್ಲಿ ಬಹಳ ವಿಜೃಂಭಣೆಯಿಂದ ಪೊಳಲಿಯ ಬ್ರಹ್ಮಕಲಶೋತ್ಸವ ಜರುಗಿತ್ತು. ಅಂತೆಯೇ ಪೊಳಲಿಯ ಇನ್ನೊಂದು ವಿಶೇಷವೆಂದರೆ ದೀರ್ಘಕಾಲದ ಅಲ್ಲಿನ ವಾರ್ಷಿಕ ಜಾತ್ರೆ. ಸುಮಾರು 1 ತಿಂಗಳ ಕಾಲ ನಡೆಯುವ ಇದು ಪೊಳಲಿ ಚೆಂಡು ಅಥವಾ ಸ್ಥಳೀಯವಾಗಿ ಪುರಲ್ಲ ಚೆಂಡು ಎಂದೇ ಖ್ಯಾತಿ ಗಳಿಸಿದೆ. ಇನ್ನೊಂದು ಅತ್ಯಂತ ವಿಶಿಷ್ಟ ಹಾಗೂ ವಿಚಿತ್ರವಾದ ಸಂಗತಿ ಎಂದರೆ ಶ್ರೀ ರಾಜರಾಜೇಶ್ವರಿ ಪ್ರಧಾನ ದೇವತೆಯಾಗಿದ್ದರೂ ಪೊಳಲಿಯ ಎಲ್ಲ ಉತ್ಸವಗಳು ನಡೆಯುವುದು ಮಾತ್ರ ಸುಬ್ರಹ್ಮಣ್ಯನಿಗೆ. ನಿತ್ಯ ಬಲಿ, ಉತ್ಸವ ಬಲಿ, ರಥಾರೋಹಣ, ರಥೋತ್ಸವ ಇತ್ಯಾದಿ ಆಗಮಶಾಸ್ತ್ರದಲ್ಲಿ ಉಲ್ಲೇಖಿತ ಧಾರ್ಮಿಕ ಆಚರಣೆಗಳಲ್ಲಿ ಕುಮಾರನಿಗೆ ಅಗ್ರಪಂಕ್ತಿ. ಮಗನಿಗೆ ಸಲ್ಲುವ ಎಲ್ಲ ಉತ್ಸವಗಳನ್ನು ನೋಡಿ ಸಂತೃಪ್ತತೆಯಿಂದ, ಆದರೆ ಅದಕ್ಕಿಂತಲೂ ಜಾಸ್ತಿ ನಿರ್ಲಿಪ್ತತೆಯಿಂದ ಜನರಿಗೆ, ಲೋಕಕ್ಕೆ ಒಳಿತನ್ನು ಮಾಡುವವಳೇ ಈ ರಾಜರಾಜೇಶ್ವರಿ. ಇಂಥ ಸಂಗತಿ ಅನ್ಯಾದೃಶ. ಆದ್ದರಿಂದಲೇ ಇದು ಆರ್ಷ ಪದ್ಧತಿಯ ವಿಶಿಷ್ಟವಾದ ಅಪರೂಪದ ಧಾರ್ಮಿಕ ಪದ್ಧತಿ ಎನ್ನಲಡ್ಡಿಯಿಲ್ಲ. ಮೊದಲೇ ಅಂದಂತೆ ಪೊಳಲಿ ಚರಿತೆಯಲ್ಲಿ ಐತಿಹಾಸಿಕ ಹಿನ್ನೆಲೆ ಜಾಸ್ತಿ. ಆದರೆ ಬಲಿಷ್ಠರಾದ ರಕ್ಕಸರನ್ನು ಧ್ವಂಸ ಮಾಡಿ ದೇವಿ ಪ್ರತಿಷ್ಠಾಪಿಸಲ್ಪಟ್ಟಳು ಎಂಬುದು ನಿಸ್ಸಂಶಯ. ಸಮಕಾಲೀನ ಸಮಾಜದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶ್ರೀ ಕ್ಷೇತ್ರ
ಅತ್ಯಂತ ಹಿರಿದಾದ ಪಾತ್ರ ವಹಿಸುತ್ತಿದೆ. ಅಂತೆಯೇ ಸಮಾಜವನ್ನು ಬೆಸೆಯುವಲ್ಲಿ ಕೂಡ ಕ್ಷೇತ್ರಕ್ಕೆ ಪ್ರವೇಶಿಸಿದೊಡನೆ ಸಾಧಕರಿಗೆ ಮಾತ್ರವಲ್ಲದೆ ಸದ್ಭಕ್ತರಿಗೆ ಕೂಡ ವಿಶೇಷವಾದ ಅನುಭವ ಉಂಟಾಗುವುದು ಮಾತ್ರ ಸುಳ್ಳಲ್ಲ. ಆದರೆ ಸೂಕ್ಷ್ಮ ದೈವಿಕ ತರಂಗಗಳನ್ನು ಗಮನಿಸುವ ಸಂವೇದನಾತ್ಮಕ ಚೈತನ್ಯ ಇರಬೇಕು ಅಷ್ಟೇ. ಶ್ರೀದೇವಿ ಲೀಲೆಯ 21 ಸಂಚಿಕೆಗಳೊಂದಿಗೆ ಆದಿಮಾಯ ಅಧ್ಯಾಯ ಪರಿಸಮಾಪ್ತಿ ಮಾಡುವ ಮೊದಲು ಯಾವುದೇ ಮಾಲಿಕೆಯಲ್ಲಿ ಯಾವುದೇ ತೆರನಾದ ಲೋಪ, ತಪ್ಪು ಮಾಹಿತಿ, ಪ್ರಮಾದವಶ ನುಸುಳಿದ್ದರೆ ಶ್ರೀದೇವಿ ಮನ್ನಿಸಬೇಕು. ನಮ್ಮ ಪರಂಪರೆ ಋಷಿ ಮುನಿಗಳು ಹಾಕಿಕೊಟ್ಟ ದಾರಿ ಎಷ್ಟು ಉನ್ನತವಾದುದು, ಮೌಲಿಕವಾದುದು, ಉದಾತ್ತವಾದುದೆಂದರೆ ಆಕಸ್ಮಿಕವಾಗಿ ಅಪಚಾರವಾಗಿದ್ದರೆ, ಅಜ್ಞಾನದಿಂದ ಅಪರಾಧವಾಗಿದ್ದರೆ, ಪಶ್ಚಾತ್ತಾಪದಿಂದ ಶುದ್ಧ ಅಂತಃಕರಣದಿಂದ ಭಗವಂತನಲ್ಲಿ ಕ್ಷಮೆ ಕೇಳಿದರೆ ಅವನು ಸಂಪೂರ್ಣ ಕ್ಷಮೆ ನೀಡಿ ಉದ್ಧರಿಸುವನು. ಆದ್ದರಿಂದಲೇ ದೇವರು ದಯಾನಿಧಿ, ಕರುಣಾವಾರಿಧಿ. ಅದಕ್ಕಾಗಿಯೇ ಈಗ ಜಗದ್ಗುರು ಶಂಕರಾಚಾರ್ಯ ವಿರಚಿತ ಸುಪ್ರಸಿದ್ಧ ಅಪರಾಧ ಕ್ಷಮಾಪಣಾ ಶ್ಲೋಕದ ಕೆಲವು ಸಾಲುಗಳು. ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ ನ ಚ ಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿಕಥಾ ನ ಜಾನೇ ಮುದ್ರಾಂತೆ ತದಪಿ ಚ ನ ಜಾನೇ ವಿಲಪನಂ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಹೇ ದೇವಿ, ಮಂತ್ರವ ನಾನರಿಯೆ, ಯಂತ್ರ ತಾಂತ್ರಿಕ ವಿಧಿ ವಿಧಾನ ಕೂಡ ನಾನು ತಿಳಿಯೆ, ನಿನ್ನ ಅದ್ಭುತ ಸ್ತುತಿಗಳನ್ನು ನಾನು ತಿಳಿದಿಲ್ಲ, ಧ್ಯಾನವೂ ಕೂಡ ಗೊತ್ತಿಲ್ಲ, ನಿನಗಾಗಿ ಮೊರೆ ಇಡಲು ಬಾರದು. ಹೇ ಮಾತಾ, ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಾಯಿ ಇರಲಾರಳು. ಜಗನ್ಮಾತರ್ಮಾತಸ್ತವ ಚರಣ ಸೇವಾ ನರಚಿತಾ ನವಾದತ್ತಾಂ ದೇವಿ ದ್ರವಣಮಪಿ ಭೂಯಸ್ತವ ಮಯಾ. ಇದಾನೀಂ ಚೇನ್ಮಾತಸ್ತವ ಯದಿ ಕೃಪಾ ನಾಪಿ ಭವಿತೌ ನಿರಾಲಂಬೋ ಲಂಬೋ ಜನನಿ ಕಂ ಯಾಮಿ ಶರಣಂ. ಹೇ ಜಗದಂಬ, ಧನವ್ಯಯಿಸಿ ನಿನ್ನ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಲು ನಾನು ಅಶಕ್ಯನು. ನಿನಗೆ ನನ್ನಲ್ಲಿ ದಯಾ ಬಾರದಿದ್ದರೆ ಇನ್ನು ಯಾರು ಗತಿ ತಾಯಿ ನನಗೆ. ಶಪಾಕೋ ಜಲ್ಪಾಕೋ ಭವತಿ ಮಧುಪಾಕೋ ಪಮಗಿರೌ ನಿರಾಂಕೋ ರಂಕೋ ವಿಹರತಿ ಚಿರಂಕೋ ತಿಗನಕೈ. ತವಾಪರ್ಣೆ ಕರ್ಣೆ ವಿಶತಿ ಮನುವರ್ಣೆ ಫಲಮಿದಂ ಜನಕ್ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ಈ ಬ್ರಹ್ಮಾಂಡದಲ್ಲಿ ನಿನ್ನಯ ಮಹಿಮೆಯನ್ನು ತಿಳಿದವರಾರು? ನೀಚನು, ಚಾಂಡಾಲನು, ಮೃದು ಭಾಷೆಯನ್ನಾಡುವವನು, ಅತಿ ದರಿದ್ರನು ಕೂಡ ನಿನ್ನ ಕೃಪೆಯೊಂದಿದ್ದರೆ ಕೋಟ್ಯಾಧೀಶನಾಗುವನು, ಗುಣವರೇಣ್ಯನಾಗುವನು. ಪ್ರಿಯ ಕೇಳುವರೆ, ಇದು ನೇರ ತಾತ್ಪರ್ಯವಾಗಿದ್ದರೂ ಅಪರಾಧ ಕ್ಷಮಾಪಣಾ ಶ್ಲೋಕದ ಗೂಢಾರ್ಥವು ಗಾಢವಾಗಿಯೂ ಅಂತರಾರ್ಥವು ಜಟಿಲವಾಗಿಯೂ ಇದೆ. ಏನಿದ್ದರೂ ಇಂಥ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅನ್ಯತ್ರ ಅಲಭ್ಯ. ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಈ ಪೊಳಲಿ ಚರಿತೆಯನ್ನು ಇದರೊಂದಿಗೆ ಕೊನೆಗೊಳಿಸೋಣ. ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.